ಒಂದು ಬಹಳ ದೊಡ್ಡ ಪ್ರಶ್ನೆ ಕೇಳೋಕ್ ಹೊರಟಿದ್ದೀನಿ. ಈ ಜಗತ್ತಿನಲ್ಲಿ ಬಹಳ ಸುಖವಾಗಿರೋರು ಯಾರು? ಆಗ ಕೆಲವರು ಹೇಳ್ತಾರೆ, ಯಾರ ಹತ್ರ ದುಡ್ಡಿದೆಯೋ ಅವನು ಅಂತ. ಯಾರ ಹತ್ರ ಎಲ್ರಿಗಿಂತ ಹೆಚ್ಚಾಗಿ ದುಡ್ಡಿರುತ್ತೋ, ಆಭರಣ ಇರುತ್ತೋ, ಚಿನ್ನ ಇರುತ್ತೋ. ಕೆಲವರು ಹೇಳ್ತಾರೆ ಯಾವುದೋ ರಾಜ್ಯದ ರಾಜ ಅಂತ. ಯಾಕೆ ಅಂದ್ರೆ ಅವನು ಆಳ್ವಿಕೆ ಮಾಡಬಹುದು, ಅವನ ಆದೇಶ ಇಲ್ಲದೆ ಏನು ಮಾಡೋಕ್ಕಾಗೋದಿಲ್ಲ, ಹಾಗೆ ಹೀಗೆ ಅಂತ. ಇದಕ್ಕೆ ಉತ್ತರ ನಾನ್ ಕೊಡೋದಾದ್ರೆ, ನಾನ್ ಹೇಳೋದಿಷ್ಟೇ, ಜಗತ್ತಿನಲ್ಲಿ ಬಹಳ ಸುಖವಾದ ವ್ಯಕ್ತಿ ಯಾರು ಅಂದ್ರೆ ಸಂತೃಪ್ತನಾಗಿರೋನು. ಅವನ ಹತ್ರ ಸಂತೃಪ್ತಿಯ ರೂಪದ ಹಣ ಇದೆ, ಅದು ಅವನನ್ನ ಸುಖವಾಗಿಡುತ್ತೆ. ಈಗ ಈ ಸಂತೃಪ್ತಿ ಇದು ಜೀವನದಲ್ಲಿ ಹೇಗೆ ಬರುತ್ತೆ? ಇದು ಬರೋದು ಧೈರ್ಯದ ಕಾರಣದಿಂದ. ಧೈರ್ಯ ಅನ್ನೋ ಈ ಭಾವನೆ ಬಹಳನೇ ಶಕ್ತಿಶಾಲಿಯಾದ್ದು. ಈ ಧೈರ್ಯ ಅನ್ನೋದೇ ನಮ್ಮ ಭೂಮಿಯನ್ನ ಭೂಮಿ ತಾಯಿಯನ್ನಾಗಿ ಮಾಡೋದು. ಯಾಕೆ ಅಂದ್ರೆ ಈ ಭೂಮಿ ತಾಯಿ ಹೊತ್ಕೋತಾಳೆ, ಸಹಿಸ್ಕೋತಾಳೆ, ಧೈರ್ಯ ಇಟ್ಕೋತಾಳೆ, ತನ್ನ ಕೆಲಸವನ್ನ ಮಾಡ್ತಾ ಹೋಗ್ತಾಳೆ. ಇದೇ ಧೈರ್ಯ ಸೀತಾ ಮಾತೆಗೆ ಇದ್ದಿದ್ರಿಂದ ರಾವಣನ ಅಂತ್ಯ ಆಗಿದ್ದು. ಇದೇ ಧೈರ್ಯದಿಂದಾನೇ ನಾರಾಯಣ ಕಶ್ಯಪ ಅವತಾರವನ್ನ ತಾಳಿದ್ದು, ಒಂದು ದೊಡ್ಡ ಪರ್ವತವನ್ನೇ ತನ್ನ ಮೇಲೆ ಎತ್ಕೊಂಡಿದ್ದು, ಹಾಗೆ ಸಮುದ್ರ ಮಂಥನವನ್ನ ಸಾಧ್ಯ ಮಾಡಿದ್ದು. ಅದಕ್ಕೆ ಎಲ್ಲಕ್ಕಿಂತ ಮೊದಲು ಧೈರ್ಯವನ್ನ ನಿಮ್ಮ ಮನಸ್ಸೊಳಗೆ ತಂದುಕೊಳ್ಳಿ. ಇದೇ ಧೈರ್ಯ ನಿಮ್ಮನ್ನ ಸಂತೃಪ್ತಿಯ ಕಡೆಗೆ ಕರ್ಕೊಂಡು ಹೋಗುತ್ತೆ. ಆಗ ಇದೇ ಸಂತೃಪ್ತಿ ನಿಮ್ಮನ್ನ ಲೋಭ, ಮೋಹ, ಆಸೆಯಿಂದ ದೂರ ಕರ್ಕೊಂಡು ಹೋಗುತ್ತೆ, ಸುಖದ ಕಡೆಗೆ. ಆಗ ಈ ಮನಸ್ಸು ಸಂತೋಷದಿಂದ ಹೇಳುತ್ತೆ, ರಾಧೆ ರಾಧೆ.